ನಮಸ್ಕಾರ ವೀಕ್ಷಕರೇ. ಇನ್ನು ಒಂದು ವಾರದಲ್ಲಿ ಮಕರ ಸಂಕ್ರಾಂತಿ ಬರ್ತಾ ಇದೆ. ಆದರೆ ಇನ್ನು 15 ದಿನಗಳಲ್ಲಿ ಇಡೀ ದೇಶವೇ ಕೊಂಡಾಡುವಂತಹ ಹಬ್ಬ ಬರ್ತಾ ಇದೆ. ಸನಾತನ ಧರ್ಮವನ್ನ ಪಾಲಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿ ಸುಮಾರು ವರ್ಷಗಳಿಂದ ಈ ಹಬ್ಬಕ್ಕಾಗಿ ಕಾಯ್ತಾ ಇದ್ದ. ನಮಗೆಲ್ಲ ರಾಮಾಯಣ ಮಹಾಭಾರತ ಅಂತೂ ನೋಡೋಷ್ಟು ಭಾಗ್ಯ ಸಿಗ್ಲಿಲ್ಲ. ಆದ್ರೆ ಶ್ರೀರಾಮ ತನ್ನ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಆಗೋದನ್ನ ನಾವು ನೀವು ಕಣ್ಣಾರೆ ತುಂಬಿಸ್ಕೊಳ್ಳುವಂತಹ ಭಾಗ್ಯ ಸಿಗ್ತಾ ಇದೆ. ಹಾಗಾಗಿ ಇವತ್ತಿನಿಂದ 15 ದಿನಗಳವರೆಗೆ ಜನವರಿ 22ರವರೆಗೆ ಶ್ರೀರಾಮನ ಬಗ್ಗೆ, ಅಯೋಧ್ಯೆಯ ಬಗ್ಗೆ, ರಾಮಾಯಣದಲ್ಲಿ ಬರುವಂತಹ ಮಹಾಪುರುಷರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ಈ ಸಂಚಿಕೆಯಲ್ಲಿ ಅಯೋಧ್ಯೆಯ ಇತಿಹಾಸದ ಬಗ್ಗೆ ಹೇಳ್ತೀನಿ. ಸ್ವಾತಂತ್ರ್ಯಕ್ಕೂ ಮುನ್ನ ಭಾರತದಲ್ಲಿ 565 ರಾಜ್ಯ ಪ್ರಭುತ್ವದ ರಾಜ್ಯಗಳಿದ್ವು, ಅಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್, ಹಾಗೂ 17 ಪ್ರಾಂತ್ಯಗಳಿದ್ವು. ಈ ನಮ್ಮ ಅಯೋಧ್ಯ ಯಾವ ಪ್ರಾಂತ್ಯಕ್ಕೆ ಸೇರಿತ್ತು ಗೊತ್ತಾ? ಯುನೈಟೆಡ್ ಪ್ರಾವಿನ್ಸ್ ಆಫ್ ಆಗ್ರಾ ಅಂಡ್ ಔದ್ಗೆ. 1950ರಲ್ಲಿ ಇದನ್ನ ಉತ್ತರ ಪ್ರದೇಶ ಅಂತ ನಾಮಕರಣ ಮಾಡಿದ್ರು. ಭಾರತದ ಉತ್ತರ ಪ್ರದೇಶದಲ್ಲಿ ಸರಯೂ ನದಿಯ ದಡದಲ್ಲಿರುವ ರಾಜ್ಯವೇ ಅಯೋಧ್ಯೆ. ಅಯೋಧ್ಯೆಯ ಐತಿಹಾಸಿಕ ಹೆಸರು ಸಾಕೇತ. ಜೈನ ಹಾಗೂ ಬೌದ್ಧ ಧರ್ಮದ ಮುಖಂಡರಾದ ಗೌತಮ ಬುದ್ಧ, ಮಹಾವೀರರು ಈ ಸ್ಥಳಕ್ಕೆ ಭೇಟಿ ನೀಡಿ ವಾಸವಾಗಿದ್ರು ಅಂತಾನೂ ಉಲ್ಲೇಖ ಇದೆ. ಮೊದಲಿಗೆ ಅಯೋಧ್ಯೆ ಪದದ ಅರ್ಥ ತಿಳಿದುಕೊಳ್ಳೋಣ. ಅಯೋಧ್ಯೆ ಅನ್ನೋದು ಸಂಸ್ಕೃತದ ಯುಧಾನ್ ಎಂಬ ಪದದಿಂದ ಬಂದಿರೋದು. ಆ ಪದದ ಅರ್ಥ ಯುದ್ಧ ಮಾಡುವುದು ಅಥವಾ ಹೋರಾಟ. ಭಾಷಾ ವೈಶಿಷ್ಟ್ಯದಲ್ಲಿ ಹೇಳಬೇಕು ಅಂದ್ರೆ ಅಜೇಯ ಅಂತ ಅರ್ಥ. 9ನೇ ಶತಮಾನದ ಜೈನ ಕಾವ್ಯವಾದ ಆದಿಪುರಾಣವು ಅಯೋಧ್ಯೆಯು ಹೆಸರಿನಿಂದ ಮಾತ್ರ ಅಸ್ತಿತ್ವದಲ್ಲಿಲ್ಲ, ಆದರೆ ಶತ್ರುಗಳಿಂದ ಜಯಿಸಲಾಗದ ಅರ್ಹತೆಯಿಂದ ಅಸ್ತಿತ್ವದಲ್ಲಿದೆ ಎಂದು ಹೇಳುತ್ತದೆ. ಸತ್ಯೋಪಖ್ಯಾನವು ಈ ಪದದ ಅರ್ಥವನ್ನು ಪಾಪಗಳಿಂದ ಜಯಿಸಲಾಗದು ಅಥವಾ ಶತ್ರುಗಳಿಂದ ಜಯಿಸಲಾಗದು ಎಂದು ಕೂಡ ಹೇಳುತ್ತದೆ. ರಾಮಾಯಣದಲ್ಲಿ ಅಯೋಧ್ಯೆಯನ್ನು ಪ್ರಾಚೀನ ಕೋಶಲ ಸಾಮ್ರಾಜ್ಯದ ರಾಜಧಾನಿ ಎಂದು ಹೇಳಲಾಗಿತ್ತು. ಆದ್ದರಿಂದ ಇದನ್ನು ಕೋಸಲ ಅಂತಾನೂ ಕರೀತಾರೆ. 4ನೇ ಶತಮಾನದ ನಂತರ ಕಾಳಿದಾಸನ ರಘುವಂಶ ಸೇರಿದಂತೆ ಅನೇಕ ಪಠ್ಯಗಳು ಅಯೋಧ್ಯೆಯನ್ನು ಸಾಕೇತದ ಇನ್ನೊಂದು ಹೆಸರಾಗಿ ಉಲ್ಲೇಖಿಸುತ್ತದೆ. ಅಯೋಧ್ಯೆಗೆ ಸಾಕೇತ ಅಂತಾನೂ ಕರೀತಾರೆ. ಸಾಕೇತ ಅನ್ನೋ ಪದ ಸಂಸ್ಕೃತದ ಸಹ ಅಂದ್ರೆ ಜೊತೆ, ಆಕೇಟನ್ ಅಂದ್ರೆ ಕಟ್ಟಡ ಇಂದ ಬಂದಿದೆ. ಆದಿಪುರಾಣದಲ್ಲಿ, ವಿಶ್ವ ಪುರಾಣದಲ್ಲೂ ಸಾಕೇತ ಅನ್ನೋ ಪದ ದೃಢೀಕರಿಸಲಾಗಿದೆ. ನಂತರದ ಜೈನ ಅಂಗೀಕೃತ ಪಠ್ಯ ಜಂಬೂದ್ವೀಪ ಪನ್ನತಿಯ ವಿನಯ ಎಂಬ ನಗರವನ್ನು ಭಗವಾನ್ ವೃಷಭನಾಥ ಜನ್ಮಸ್ಥಳವೆಂದು ವಿವರಿಸುತ್ತದೆ ಮತ್ತು ಈ ನಗರವನ್ನು ಭರತ ಚಕ್ರವರ್ತಿಯೊಂದಿಗೆ ಸಂಯೋಜಿಸುತ್ತದೆ. ಅಯೋಧ್ಯೆ ಎಂಬ ಹೆಸರನ್ನು ಸಾಕೇತಕ್ಕೆ 4ನೇ ಶತಮಾನದಲ್ಲಿ ಬಳಸಲಾಯಿತು. ಗುಪ್ತ ಚಕ್ರವರ್ತಿ ಸ್ಥಳಾಂತರಗೊಂಡಾಗ ಅವನ ರಾಜಧಾನಿ ಸಾಕೇತ ಎಂದಾಯಿತು. ಮತ್ತೆ ನಂತರ ಅಯೋಧ್ಯೆ ಎಂದು ಮರುನಾಮಕರಣ ಮಾಡಿದರು. ಕೆಲವು ಸಿದ್ಧಾಂತಗಳು ಸಾಕೇತ ಮತ್ತು ಅಯೋಧ್ಯೆಯು 2 ಪಕ್ಕದ ನಗರಗಳಾಗಿದ್ದವು ಎಂದು ಹೇಳುತ್ತದೆ. ಇನ್ನು ಕೆಲವು ಸಿದ್ಧಾಂತಗಳು ಅಯೋಧ್ಯೆಯು ಸಾಕೇತ ನಗರದೊಳಗೆ ಒಂದು ಪ್ರದೇಶವಾಗಿತ್ತು ಎಂದು ಹೇಳುತ್ತದೆ. ಇವತ್ತಿನ ಸಂಚಿಕೆಯಲ್ಲಿ ಅಯೋಧ್ಯೆ ಪದದ ಅರ್ಥವನ್ನ ತಿಳಿದುಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ಕೋಸಲದಲ್ಲಿ ರಘುವಂಶ ಹೇಗೆ ಉಗಮ ಆಯಿತು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಿಮಗೆ ನಾಳೆಯ ಸಂಚಿಕೆಯಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.